ಇವಾಗ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರದೀಪ್ ಆರ್ಯ ಮಾತಾಡ್ತಾ ಇರೋದು. ಸೊ ಮೈಸೂರಲ್ಲಿ ಇವಾಗ ವೀರೇಂದ್ರ ಹೆಗ್ಡೆ ಅವರು ಮಾಡಿರೋ ಅಂತಹ ಕಾರ್ ಮ್ಯೂಸಿಯಮಿಗೆ ಬಂದಿದ್ದೀವಿ. ತುಂಬ ಸಖತ್ತಾಗಿರೋ ಕಾರ್ಸ್ ಎಲ್ಲ ಇಟ್ಟಿದ್ದಾರಂತೆ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಕೂಡ ಬಂದಿದ್ದೀನಿ. ನೀವು ನನ್ನ ಜೊತೆ ಬನ್ನಿ, ತೋರಿಸ್ತೀನಿ ಏನಿದೆ ಅಂತ. ಕಮಾನ್ ಲೆಟ್ಸ್ ಗೋ. ಕಾರು ಬೈಕ್ಗಳೆಲ್ಲ ಬರೋಕ್ಕೂ ಮುಂಚೆ ನಮ್ಗಳಿಗೆ ವಾಹನ ಅಂತ ಇದ್ದಿದ್ದು ಇದೆ, ಎತ್ತಿನ ಗಾಡಿ, ಆಮೇಲೆ ಟ್ಯಾಂಗಾ ಗಾಡಿ. ಸೊ ಅದಕ್ಕೆ ಬಳಸಿದಂಥ ವೀಲ್ಗಳದೇ ನೋಡಿ. ಆ್ಯಕ್ಚುಲಿ ಅದು ಎಷ್ಟು ಡಿಸೈನಾಗಿ ಮಾಡಿದ್ದಾರೆ ಅಂತಂದರೆ ಆಗಿನ ಇಂಜಿನಿಯರ್ಸ್ ಎಲ್ಲ ಇವತ್ತಿನ ಯಾಕೆ ಅಲೆ ವೀಲ್ಸ್ ಎಲ್ಲ ಏನು ಸಖತ್ತಾಗಿದೆ ನೋಡಿ. ಆ್ಯಕ್ಚುಲಿ ಇದನ್ನು ರಾಜರು ಬಳಸ್ತಾ ಇದ್ರು ಅಂತ ಹೇಳಲ್ಪಟ್ಟಿದೆ ಇಲ್ಲಿ, ಆದರೆ ನಾನು ನೋಡಿಲ್ಲ ಅದನ್ನೆಲ್ಲ ಆ್ಯಕ್ಚುಲಾಗಿ. ಬಟ್ ನೋಡೋಕೆ ಮಾತ್ರ ತುಂಬ ಸ್ಟೈಲಿಶ್ ಆಗಿ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಯಾರಿದ್ದಾರೆ ಅಂತ ಗೊತ್ತಾಗಬಾರ್ದು ಅಂತ ಟಾರ್ಪಲ್ ಥರ ಕರ್ಟನ್ ಥರದ್ದು ಕರ್ಟನ್ ಹಾಕಿ ರಾಜರು ತಂಗುತ್ತಿದ್ದಾರಾ ಅಥವಾ ಇದು ಸೆನ್ಸರ್ ಇದೆ. ಆ್ಯಕ್ಚುಲಿ ಕಟ್ ಮಾಡ್ಕೊಳ್ಳಿ, ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಸೊ ನೋಡಿ ತುಂಬ ಚೆನ್ನಾಗಿದೆ. ಅದಾದಮೇಲೆ ಇದು ನೋಡಿರ್ತೀರ ಹಳ್ಳಿ ಕಡೆ ಎಲ್ಲ, ನಾವಂತೂ ತುಂಬ ಓಡಾಡಿದ್ದೀವಿ ಅಂತ ಅನ್ಸುತ್ತೆ. ಇದರಲ್ಲ, ಇದೇ ಥರದ್ರಲ್ಲಿ. ಇನ್ನು ಇದು ಹಳ್ಳಿ ಕಡೆ ಗೊಬ್ಬರ ಕಸ ಎಲ್ಲ ಎತ್ತಾಕೋದು ನಮ್ಮ ವಿಜಯ್ ಮೂಲ. ನೀವು ನೋಡ್ತಾ ಇರೋದು ಆಸ್ಟಿನ್ 6 ಅಂತ ಅಂದ್ಬಿಟ್ಟು ಈ ಕಾರ್ ನಾನು ನೋಡಿರಲಿಲ್ಲ. ಅದನ್ನು ಬಿಚ್ಚಿ ಬೇರೆ ತೋರಿಸಿದ್ದಾರೆ ಏನಿದೆ ಅಂತ. ಇನ್ನೂ ಸೀಟ್ ಕೂಡ ಹಾಕಿಲ್ಲ ಅವರು, ಬಟ್ ಈಗ ರೆಡಿ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ನೋಡಿ ಗೇರ್ ಹಾಕ್ತಾ, ತರ್ಡ್ ಗೇರ್ ಹಾಕಿದೆ ನೋಡಿ. ತರ್ಡ್ ಗೇರ್ ಹಾಕ್ತಾನೆ ತೋರಿಸಿ ಅವನು. ಇದನ್ನ ಗೇರ್ ಅಂತ ಹೇಳ್ತಾ ಇದ್ದಾರೆ. ತರ್ಡ್ ಗೇರ್ ಹಾಕ್ತಾನೆ ತೋರಿಸಿ. ಏನಿದೆ ಗೇರ್ ಹೆಚ್ಚಿಡ್ಬಿಟ್ಟು ಗೇರ್ ಹಾಕ್ಬೇಕು. ನೋಡಿ ಗೇರ್ ಹಾಕ್ತಾನೆ. ಹೆಚ್ಚು ಕಮ್ಮಿ ಇವ್ನು ಇಟ್ಕೊಳ್ಳಿ. ಸೆಕ್ಯೂರಿಟಿ ಹಾಕೋನೆ ಮೆಟ್ನ ಕೂಡ ಹೆಂಗೆ ಕಾಣ್ತಿದ್ದಾನೆ, ಎಲ್ಲ ಸೌಲಭ್ಯಗಳು ಕಾಣ್ತಾನೆ. ಚಿಕ್ಕ ವಯಸ್ಸಿಂದ ಹಿಂಗೆ ಯಾವುದಾದ್ರು ಗಾಡಿ ಬಿಚ್ಚಿ ಮಾಡೋನು ನೋಡಿ. ಗಾಯ್ಸ್ ಇದು ಫಿಯೇಟ್, ನೀವು ನೋಡ್ತಿರೋದು ಫಿಯೇಟ್ 501 ಅಂತ. ಎಷ್ಟು ಸಖತ್ತಾಗಿದೆ ಅಂದರೆ ಅದನ್ನು ಇವತ್ತಂತ ತನಕ ಹಿಂಗೆ ಮೇಂಟೈನ್ ಮಾಡಿದ್ದಾರೆ ಅಂತಂದರೆ ಅವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಬನ್ನಿ, ಇದ್ರ ಬಗ್ಗೆ ನನಗೂ ಜಾಸ್ತಿ ಗೊತ್ತಿಲ್ಲ, ಮುಂದೆ ಫಿಯೇಟ್ ಕಂಪ್ನಿದೆ ಕಾರು. ಬಟ್ ಇಲ್ಲಿ ಜನ ಇದ್ದಾರೆ, ಅವ್ರು ಹೋಗಾದ್ಮೇಲೆ ನಾವು ವೀಡಿಯೋ ಮಾಡಬೇಕಾಗತ್ತೆ. ಸೊ ಹಂಗೆ ತೋರಿಸಿ ಅಷ್ಟೇ ಗೈಸ್. ಇದು ಅಷ್ಟೇ ಫಿಯೇಟ್ ಕಂಪ್ನಿದು. ಸೊ ಈ ಕಾರ್ ಸ್ಪೆಷಾಲಿಟಿ ಅಂದರೆ ನೋಡ್ಬೋದು ನೀವು ಇಲ್ಲಿ ಡ್ರಮ್ ಬ್ರೇಕ್ ಇದೆ. ಆ್ಯಕ್ಚುಲಿ ಇದು ಯಾವ ಥರ ಅಂದರೆ ಬ್ರೇಕ್ ಅಪ್ಲೈ ಮಾಡಿದಾಗ ಟೈರ್ಗೆ ಹೋಗಿ ಕಚ್ಕೊಂಡು ಬ್ರೇಕ್ ಅಪ್ಲೈ ಆಗುತ್ತೆ. ಸೊ ನೋಡಿ ಯಾವ ಥರ ಫೆಸಿಲಿಟೀಸ್ ಆಗಲಿ ಮಾಡಿದ್ದಾರೆ ಅಂತ ಟೆಕ್ನಾಲಜಿ. ಸೊ ನೋಡಿರ್ಬೋದು ನೀವು, ರೋಲ್ಸ್ ರಾಯ್ಸಲ್ಲೆಲ್ಲ ಡೋರ್ ಈ ಥರ ಓಪನ್ ಇರುತ್ತೆ. ಆಗಿನ ಕಾಲದಲ್ಲೇ ಈ ಥರ ಹೆಡ್ಸನ್ ಅಂತೆ ಕಾರ್ ಹೆಸರು. ಸ್ವಾತಂತ್ರ್ಯ ಯಾವಾಗ ಬಂತು ಆಗ ಮಾಡಲಿಲ್ಲ. 1947 ಈ ಕಾರ್ ಬಂದಿರೋದು ನೋಡಿ. 1947 ಬಂದಿದೆ. ಇದ್ರ ಬಗ್ಗೆ ತೋರಿಸೋ ಅಲ್ಲಿ, ಇದ್ರ ಬಗ್ಗೆ ನೀವೇ ನೋಡ್ಕೊಳ್ಳಿ. ಈಗ ಗಾಯ್ಸ್ ನೀವು ನೋಡ್ತಾ ಇರೋ ಅಂಥ ಕಾರ್ ಇದು. ಇದನ್ನು ಯಾರು ಯೂಸ್ ಮಾಡಿದ್ದಾರೆ ಅಂದರೆ ಶಾಕ್ ಆಗಿಬಿಡ್ತೀರಾ. ಮಹಾತ್ಮ ಗಾಂಧಿಯವರು ಯೂಸ್ ಮಾಡ್ತಿದ್ದಾರೆ. ಸೊ ಇದು ಏನು ಇವತ್ತಿದೆ 8 ಸಿಲಿಂಡರ್ ಕಾರಣ V8 ಅಂತ ಏನಂತೀವಿ, ಮಹಾತ್ಮ ಗಾಂಧಿಯವರು ಆಗಲೇ ಅದನ್ನು ಯೂಸ್ ಮಾಡಿದ್ದಾರೆ. ನೋಡ್ಬೋದು ನೀವೆಲ್ಲ ಇದನ್ನು. ಇದು ಆಸ್ಟಿನ್ 7 ಫೋರ್ಡ್ ಪರ್ಫೆಕ್ಟ್ ಅಂತ ಅಂದ್ಬಿಟ್ಟಿದೆ. ಆ್ಯಕ್ಚುಲಿ ಪರ್ಫೆಕ್ಟಾಗಿ ಗಾಯ್ಸ್ ಇದು ಫ್ರೇಜರ್ ಅಂತ ಇಂಡಿಯಾದಲ್ಲಿ 2 ಇರೋದು. ಇಲ್ಲೊಂದಿದೆ, ಇನ್ನೊಂದಿದೆ, ನಮಗಂತೂ ಗೊತ್ತಿಲ್ಲ. ಮಿಸ್ಟರ್ ಬಿನ್ ಇದನ್ನೇ ಓಡಿಸಿದ್ದು. ಮಿಸ್ಟರ್ ಬಿನ್ ಕಾರ್ ಅಂತ ಹೇಳ್ತಿದ್ದಾರೆ. ನಾವು ಕಾರ್ಟೂನ್ ನೋಡಿದ್ದಲ್ಲ, ಅದೇ ಕಾರ್ ಇಲ್ಲಿ ತರಿಸಿದ್ದಾರೆ. ಇದು ಆ್ಯಕ್ಚುಲಿ ಮಾರಿಸ್ ಗ್ಯಾರೇಜು. MG ಇವಾಗಿಂದೇನಿಲ್ಲ, ಅವಾಗಿಂದನೂ ಇದೆ, ಜನಗಳಿಗೆ ಗೊತ್ತಿರಲಿಲ್ಲ. ಸೊ ನೋಡಿ ಆಗಲೂ ಇದೆ ಮಾರಿಸ್ ಗ್ಯಾರೇಜ್. ನಂಬರ್ ಕೂಡ 777. 7 ಇಸ್ ಮೈ ನಂಬರ್. ಸೊ ಕಾರ್ ಕೂಡ ಸಖತ್ತಾಗಿದೆ ನೋಡಿ ಗೈಸ್. ಇವತ್ತು ನೀವು ಎಂಡೆವರು, ಫಾರ್ಚುನರು, ಲ್ಯಾಂಡ್ ಕ್ರೂಸರ್ ಅಂತ ಅನ್ಬೋದು. ಬಟ್ ಈ ಕಾರ್ ಮುಂದೆ ಯಾವುದೂ ಇಲ್ಲ. ಗೇಜ್ ನೋಡಿ ಸೈಕಾಗಿರುತ್ತೆ. ಮುಂದೆ ಬಂದರೆ ಯಮನೇ ಬಂದಂಗೆ ಅನಿಸ್ತಾ ಇದೆ. ಇನ್ನೂ ಸ್ಪೆಷಾಲಿಟಿ ಅಂದರೆ ಈ ಕಾರ್ನ ನಮ್ಮ ಮೈಸೂರು ಮಹಾರಾಜ್ ಯೂಸ್ ಮಾಡಿರೋದು. ನೋಡ್ಬೋದು ನೀವು ಅಲ್ಲಿ. ಸೊ ಮಹಾರಾಜ್ ಫೋಟೋಸ್ ಎಲ್ಲ ಇದೆ. ಸೊ ಇಲ್ಲಿಗೆ ಬರಬೇಕು ಅಂತ ಗಂಡು ಮಕ್ಕಳು, ಹೆಣ್ಮಕ್ಳು, ಸೊ ಇದೆಲ್ಲ ಅರ್ಜೆಂಟ್ ಆಯಿತು ಅಂದರೆ ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಯೂಸ್ ಮಾಡ್ಬೋದು. ನಾನು ಅದರ ತೋರಿಸಲ್ಲ, ಸೆನ್ಸಾರ್. ನನಗೆ ಈ ಬೈಕ್ಗಳ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋದು ನನ್ನ ಕಸಿನ್ ವಿಜಯ್ ಮುರಳಿ. ಅವ್ನಿಗೆ ಇದೆಲ್ಲ ತುಂಬ ಇಷ್ಟ. ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಯಾವ ಬೈಕ್ ಇರುತ್ತೆ? ರಾಜದೂತ್ RD 150. ಇದು ಯಾವ ಬೈಕ್? ಇದು ಬಜಾಜ್ ಚೇತಕ್ ಫಸ್ಟ್ ಬಂದಿದ್ದು 80 cc. ನಮ್ಮೂರಲ್ಲಿ ಬೋಟಿ ಓಡಿಯೋರು ಯೂಸ್ ಮಾಡ್ತಿದ್ರು ಅದೇ ಗಾಡಿ ಅದು. ಇದು ವಿಜಯ್ ಸೂಪರ್ ಅಂದ್ಬಿಟ್ಟು ಇದಕ್ಕೆ ಬರೀ 2 ಗೇರ್ ಬರೋದು. ಇದು ನಮ್ಮ ಅಪ್ಪನ ಹತ್ರ ಇತ್ತು, ಚೇತಕ್ ಅಂದ್ಬಿಟ್ಟು. ನಾನು ವೀಲಿಂಗ್ ಮಾಡ್ತಾ ಇದ್ದೆ. ಸೊ ಇದು ಕೆನೆಟಿಕ್ ಹೋಂಡಾ. ಇದು ಲ್ಯಾಂಬ್ರೆಡಾ ಅಂತ. ಇದು ಲೂನಾ. ಇದು ಎಲಿಮೆಂಟ್. ಇದು ವೆಸ್ಪಾ. ಇದಕ್ಕೆ 3 ಗೇರ್ ಬರುತ್ತೆ. ದಿಸ್ ಇಸ್ ಮೈ ಫೇವ್ರೆಟ್, ಒನ್ ಆಫ್ ದ ಫೇವ್ರೆಟ್ ಬೈಕ್ RX. ಇದು ಚೇತಕ್. ಇದು ಬಜಾಜ್ ಸೂಪರ್ 4. ಸಿಟ್ರಾನ್ ಕಂಪ್ನಿದು. ಇದನ್ನು ಪ್ಯಾರಿಸಿಂದ ಇಂಪೋರ್ಟ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ ನೋಡೋಕೆ ಮಾತ್ರ. ಹ್ಯಾಂಡಲ್ ಕೂಡ ನೋಡ್ಬೋದು ನೀವು ಯಾವ ಥರ ಸ್ಟೈಲಿಶ್ ಆಗಿದೆ ಅಂತಂದ್ಬಿಟ್ಟು. ಇವಾಗ ಹಿಂದೂಸ್ತಾನಲ್ಲಿ ನಾವು ಅಂಬಾಸಿಡರ್ ಅಂತ ಏನು ಕರಿತೀವಿ. ಇವತ್ತಿನ ದಿನ ಫಾರ್ಚುನರ್ ಟೈಪ್ 1, ಟೈಪ್ 2, ಟೈಪ್ 3 ಅಂತ ಏನು ಮಾಡಿದಾರೋ ಅವತ್ತೇ ಮಾಡಿದರೆ ನೋಡಿ. ಟೈಪ್ 1, ಟೈಪ್ 2, ಇದು ಫೈನಲ್ ಟೈಪ್ 3. ಇವಾಗ ಇದು ಚೆವರ್ಲೆಟ್ ಕಾರು. ನನ್ನ ಹತ್ರ ಸೇಮ್ ಇದೇ ಕಂಪ್ನಿ ಕಾರ್ ಇರೋದು. ಬಟ್ ಆದರೆ ಈ ಥರ ಇಲ್ಲ ನೋಡಿ ಹೆಂಗಿದೆ ಅಂತ. ಕ್ಲಾಸಿಕ್ ಆಗಿದೆ. ಕ್ಲಾಸಿಕ್ ಅನ್ನೋ ಪದಕ್ಕೆ
ಈ ಕಾರೇ ಅರ್ಥ ಅಂತ ಅನ್ಬೋದು. ಬೊಂಬಾಟಾಗಿದೆ ಮಾತ್ರ, ನೆಕ್ಸ್ಟ್ ಲೆವೆಲ್ ಶೀಟ್ ಇದೆ ಆ್ಯಕ್ಚುಲಿ. ಗಾಯ್ಸ್ ನೀವು ನೋಡ್ತಾ ಇರೋದು ಇಲ್ಲಿ ಚೆವರ್ಲೆಟ್ ಇಂಪಾಲ ಅಂದ್ಬಿಟ್ಟು ಇದನ್ನು ವಿನ್ ಡೀಸೆಲ್ ಅವರು ಡ್ರೈವ್ ಮಾಡಿದ್ದಾರೆ, ಆದರೆ ಈ ಕಾರ್ ಡ್ರೈವ್ ಮಾಡಿಲ್ಲ, ಇದೇ ಕಂಪ್ನಿ ಡ್ರೈವ್ ಮಾಡಿದ್ದಾರೆ. ಸಖತ್ತಾಗಿದ್ದು. ಏನು ಲೆಂತ್ ಇದೆ ಅಂತಂದರೆ ಇದನ್ನು ನೀವು ಮುಂದೆಯಿಂದ ನೋಡಿದ್ರಂತೂ ಕಳೆದೋಗ್ತೀರಾ. ತುಂಬ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ ಕಾರು. ಇದು ನೋಡ್ಬೋದು ನೀವು, ಹಿಲ್ ಮ್ಯಾನ್ ಹಂಟರ್ ಅಂತೆ. ಅದು ಏನು ಹಿಲ್ ಮ್ಯಾನ್ ಹಂಟರೋ ಏನಕ್ಕೋ ಗೊತ್ತಿಲ್ಲ, ಬಟ್ ರೀಪೇಂಟ್ ಆಗಿದೆಯೋ ಏನೋ ಇಲ್ಲ, ಬಟ್ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಅದಾದಮೇಲೆ ಇದೊಂದು ಈ ಫಸ್ಟ್ ಫ್ಲೋರಲ್ಲಿ ಆ್ಯಕ್ಚುಲಿ ಇದು ಮುಗೀತು. ಈಗ ಗ್ರೌಂಡ್ ಫ್ಲೋರ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ನೀವು ಕೆಳಗಡೆ ಹೋಗೋದು ಕೆಳಗಡೆ ಹೋಗೋದಕ್ಕೆ ಮೆಟ್ಲು ಅಷ್ಟು ಸೀನೇ ಇಲ್ಲ, ಕಾರ್ಗಳು ತೊಗೊಂಡು ಆರಾಮಾಗಿ ಹೋಗ್ಬೋದು ಅಂತಲೇ ಹಿಂಗೆ ಮಾಡಿರೋದು ಇವರು. ತುಂಬ ಚೆನ್ನಾಗಿ ಮಾಡಿ ನೋಡಿ. ಪ್ಯಾರಾಶೂಟ್ ನೋಡಿ ಕೆಳಗಡೆ ಹೇಗಿದೆ ಅಂತ, ಯಾವ ಕಾರ್ ಅದು ಗೊತ್ತಿಲ್ಲ. ಯಾವ ಗೈಸ್ ನೋಡಿ ಹಿಂದಿದೆ ಕಾರ್ ಅಂದ್ಬಿಟ್ಟು ಸಖತ್ತಾಗಿದೆ. ಇದನ್ನು ಆರ್ಮಿಯವ್ರು ಯೂಸ್ ಮಾಡ್ತಿರೋ ಅಂತ ಕಾಣುತ್ತೆ. ಯೋ ಮೈ ಏನು ಶೀಟ್ ಸಖತ್ತಾಗಿದೆ. ಈ ಟ್ಯಾಕ್ಸಿಲಿ ಆ್ಯಕ್ಚುಲಿ ಓಡಾಡ್ಬೋದಂತೆ, ಆದರೆ ಇಲ್ಲಿ ಕರ್ಕೊಂಡು ಹೋಗಲ್ಲ, ಮುಂಬೈಗೆ ಹೋಗ್ಬೇಕು ನೀವು. ಇದು ನಮ್ಮ ತಂದೆ ಹತ್ರ ಇತ್ತು ಆ್ಯಕ್ಚುಲಿ ಈ ಅಂಬಾಸಡರ್ ಬಗ್ಗೆ. ನೋಡ್ತೀರಾ ಕಾರು, ಇದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಯಾರು ಕಾರು ಅಂದ್ಬಿಟ್ಟು. ನೋಡಿ, ಇದು ಡಾಕ್ಟರ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿದ್ದಂಥ ಕಾರು. ಇವತ್ತಿಗೂ ರನ್ನಿಂಗ್ ಕಂಡೀಷನಲ್ಲಿದೆ, ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ಯಾರು ಯೂಸ್ ಮಾಡಬಾರ್ದು, ಬರೀ ನೋಡಬೇಕು ಅಂತ ಇಲ್ಲಿ ತಂದು ನಿಲ್ಲಿಸಿದ್ದಾರೆ. ವಿಜಯ್ ಮುರಳಿಯವ್ರು ಹೇಳ್ತಾ ಇದ್ದಾರೆ, ಈ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಕಾರೆಲ್ಲ ಏನು ಟ್ರಕ್ಗಳು ಯೂಸ್ ಮಾಡ್ತಾರೆ ಅದೇ ಇಂಜಿನ್ ಇದರಲ್ಲಿ ಇರೋದಂತೆ. ಸೊ ಅದಕ್ಕೇ ಅದನ್ನು ಇಲ್ಲಿಗೆ ತಂದು ನಿಲ್ಲಿಸಿರೋದು. ಇವಾಗ ಇನ್ನೊಂದು ಬೀಸ್ಟ್ನ ತೋರಿಸ್ತಾ ಇದ್ದೀನಿ. ಕಮಾನ್, ಸೀ ದಟ್ ಬೀಸ್ಟ್. ಶೇಟ್ ಅದನ್ನು ನೋಡ್ತಿದ್ರೇ ಭಯ ಆಗುತ್ತೆ, ಯಾವ ಲೆವೆಲಲ್ಲಿದೆ ಅಂತ ನೋಡ್ತೀವಿ ನೀವು. ಇದು ಮಿಲಿಟ್ರಿ ಟ್ರಕ್ಕು, ಅದೇ ಅದನ್ನು ನಿಲ್ಲಿಸಿದ್ದಾರೆ. ಆ ಟೈರ್ ನೋಡ್ಬೋದು ನೀವು. ಗೈಸ್, ಈ ಬೀಸ್ಟ್ಗೆ 8 ಫಾರ್ವರ್ಡು 2 ರಿವರ್ಸ್ ಗೇರ್ ಇದೆ. ಅಂದರೆ ಯಾವ ಲೆಕ್ಕಾಚಾರದಲ್ಲಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಇದನ್ನು ಉಕ್ರೇನಿಂದ ತರಿಸಿರೋದು, ಯಾಕೆಂದರೆ ಅಲ್ಲೇ ಇಂಥ ವೆಹಿಕಲ್ ಎಲ್ಲ ಸಿಗೋದು. ನೋಡಿ, ಉಕ್ರೇನ್ ಅವರು ಇನ್ನೂ ಈ ವೆಹಿಕಲ್ ಇಟ್ಕೊಂಡಿದ್ದರೆ ರಷ್ಯಾದವ್ರು ಯುದ್ಧ ಮೇಲೆ ಗೆದ್ಬಿಡ್ಬೋಯ್ತು. ಇನ್ನೂ ಈ ಥರದ್ದು ಇದೆ ತುಂಬ ಅವ್ರ ಹತ್ರ, ಸಕ್ಕದಾಗಿ ಇಟ್ಟಿದ್ದಾರೆ. ಸೊ ಈಗ ಹೋಗ್ತಿದ್ದೀವಿ ನನ್ನ ಫೇವ್ರೆಟ್ ಕಾರ್ ಮರ್ಸಿಡೀಸ್ ಬೆಂಜ್. ಗಾಯ್ಸ್, ಈಗ ತೋರಿಸ್ತಿದ್ದೀನಿ ನನ್ನ ಫೇವ್ರೆಟ್ ಕಾರ್ ಬೆಂಜ್ ಬಗ್ಗೆ. ಬಟ್ ಇದು ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್, ಖರ್ಚು ಬಂದರೆ ಆಗಲ್ಲ. ಸೊ ಅದಕ್ಕೆ ಅದನ್ನ ಆ್ಯಂಟಿಕಾಗಿ ನಿಲ್ಲಿಸಿದ್ದಾರೆ. ಇಲ್ಲಿ ನೋಡಿ, ಹಳೆ ಬೆಂಜ್ ಇದೆ. ದಿಸ್ ಇಸ್ BMW ಪ್ರೀಮಿಯಂ ಶೀಟ್ ಇದು. ಸೊ ದಿಸ್ ಇಸ್ BMW. ಹೇಗಿದೆ ಅಂತ, ಒಳಗಡೆ ಲೆದರ್ ಸೀಟ್ಸ್ ಇದೆ, 7 ಸೀಟ್ಸ್ ಇದೆ, ಸಕ್ಕತ್ತಾಗಿದೆ. ಇದನ್ನು ಶಿವರಾಜ್ ಕುಮಾರ್ ಅವರು ಗಲಾಟೆ ಹೇಳಿ ಅಂದರು ಮೂವಿ ಯೂಸ್ ಮಾಡಿದ್ದಾರೆ. ಟೊಯೋಟಾ ಕಾರು ಯಾವುದು ಅಂತ ಗೊತ್ತಿಲ್ಲ, ಬಟ್ ಸರಿಯಾಗಿದೆ. ಇಲ್ಲಿ ಇವತ್ತು ಯಾರ ಹತ್ರ ಈ ಕಾರ್ಗಳಿದೆಯೋ ಅವು ಹೆಣ್ಣು ನೋಡ್ಕೊಂಡು ಆಲ್ಬಾರ್ದಲ್ಲ, ಹಿಂದೆ ಹೋಗ್ಕೊಟ್ಟಿರ್ತೀವಿ. ಇವಾಗ ಇವತ್ತು ಯಾರ ಹತ್ರ ಈ ಕಾರ್ಗಳಿದೆಯೋ ನೀವೆಲ್ಲ ಖುಷಿ ಪಡಬೇಕು. ಮಾರ್ಕೆಟ್ ನಿಲ್ಲಿಸಿದ್ದಾರೆ, ಅದು ಕೂಡ ಇವತ್ತು ಆ್ಯಂಟಿಕ್ ಪೀಸೆ. ನನಗೆ ಗೊತ್ತು ತುಂಬ ಜನದ ಹತ್ರ ಅದು ಇವತ್ತಿಗೂ ಕಾರ್ ಸ್ಟಿಲ್ ಇದೆ. ಅವರೆಲ್ಲ ಪ್ರೈಡಿಂದ ಹೇಳ್ಕೊಬೋದು. ಯಾಕೆ ಮೂವಿಲಿ ಮಿಠಾಯಿ ಅಂತ ಯೂಸ್ ಮಾಡ್ತಿರ್ತಾರೆ, ಅವ್ರು ಇದೇ ಟ್ರಕ್ನ ಯೂಸ್ ಮಾಡೋದು. ಮಿಠಾಯಿ ಮತ್ತು ಪರಂಗಿ ಆ ಹೀರೋಯಿನ್ನ ಕರ್ಕೊಂಡು ಹೋಗ್ತಿರ್ತಾರೆ. ಅಪ್ಪು ಬಸ್ಸನ್ನು ಹುಡ್ಕಕ್ಕೆ ಹೋಗೋದು ಇದೆ ಅವ್ರು ಯೂಸ್ ಮಾಡೋ ಟ್ರಕ್ಕು. ದಿಸ್ ಈಸ್ ಪ್ರೀಮಿಯಂ ಸೀಟ್, ಅದು ತಪ್ಪಾಗಲ್ಲ. ಮರ್ಸಿಡೀಸ್ ಬೆಂಜ್ ಇದು. ಅದಕ್ಕೆ ಅದನ್ನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿ ಅಂದ್ಬಿಟ್ಟು ಈ ಥರ ನಿಲ್ಲಿಸಿದ್ದಾರೆ. ಅದು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇದೆ. ಈ ಕಾರನ್ನ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಎಲ್ಲ ನೋಡಿ ಇರ್ತೀರ. ಅವ್ರ ಮೊದಲನೇ ಫಿಲಮಲ್ಲಿ ಅಪ್ಪುಲಿ ರಕ್ಷಿತ್ ಅವ್ರು ಇದೇ ಕಾರ್ ಯೂಸ್ ಮಾಡೋದು. ಇದೇ ಅಲ್ಲ, ಇದೇ ಥರದ್ದು ನೋಡಿ. ಈ ಥರ JCB ನೋಡೋಕ್ಕೆ ಸಾಧ್ಯನೇ ಇಲ್ಲ, ತುಂಬ ಚಿಕ್ಕದು, ಆಗಿನ ಕಾಲದಲ್ಲಿ ಮಾಡಿದ್ದಾರೆ. ಸಕ್ಕತ್ತಾಗಿದೆ, ತುಂಬ ಕಂಜೆಸ್ಟೆಡ್ ಆಗಿದೆ. ಸೊ ಇದೇನಿಲ್ಲ, ಇದೆಲ್ಲ ಇವತ್ತಿಗೂ ಎಲ್ಲ ಕಡೆ ಓಡಾಡ್ತಿರುತ್ತೆ. ಅದನ್ನು ತಂದು ನಿಲ್ಲಿಸಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ವರ್ಣ ಇದೆ, ಮತ್ತು ಜೆನ್ ಇದೆ, 800 ಇದೆ. ನೀವು ಇಷ್ಟಕ್ಕೆ ಮುಗಿಯಲ್ಲ. ಇಲ್ಲಿ ಮ್ಯೂಸಿಯಮ್ಗೆ ಬಂದರೆ ಫೋಟೋಸ್ ತೊಗೊಳಕ್ಕೆ ಅಂತಲೇ ಒಳ್ಳೊಳ್ಳೆ ಹಿಂದೆಗಡೆ ಎಲ್ಲ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಫೋಟೋಸ್ ಕೂಡ ನೀವು ತೊಗೋಬೋದು. ಒಳ್ಳೆ ಪಾಕೆಟ್ ಇದೆ. ನೀವು ಎಂಟ್ರೆನ್ಸಲ್ಲಿ ಬರ್ತಾ ಇದ್ದಂಗೆ ನಿಮಗೆ ಸಿಗೋದು ನಮ್ಮ ಪಂಜುರುಳಿ ದೇವರು. ಕಾಂತಾರ ಮೂವಿಲಿ ಬರುತ್ತಲ್ಲ, ಅದೇ ದೇವರಿದು. ಆ ದೇವ್ರ ವಿಗ್ರಹ ಇಟ್ಟಿದ್ದಾರೆ. ನಮಸ್ಕಾರ ಪಂಜುರುಳಿ ದೇವ. ಒಳ್ಳೆ